ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ನರ ದೌರ್ಬಲ್ಯ ಇರುವವರು ಅಥವಾ ನರ ಶೂಲೆ ಇರುವವರು ಯಾವ ತರ ಪೌಷ್ಟಿಕಾಂಶಗಳಿರುವಂತಹ ಆಹಾರಗಳು ತಗೋಬೇಕು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ನರಶೂಲೆ ಅಂದ್ರೆ ಅದು ಮೇ ಬಿ ಒಂದು ಸಯಾಟಿಕಾ ಪ್ರಾಬ್ಲಮ್ ಇರಬಹುದು, ಅಂದ್ರೆ ಸೊಂಟದಿಂದ ಕಾಲಿಗೆ ಸೆಳೆತ ಬರುವುದಿರಬಹುದು, ಅಥವಾ ಕುತ್ತಿಗೆಯಿಂದ ಕೈಗಳಿಗೆ ಸೆಳೆತ ಬರುವಂತದ್ದು ಇರಬಹುದು, ಅಥವಾ ನರಗಳ ಇರಿಟೇಷನ್ ಇಂದ ಬರುವಂತಹ ಈಗ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇರಬಹುದು, ಅಂದ್ರೆ ಕೈಗಳಿಗೆ ಜೋಮ್ ಅಂತ ಅನುಭವ. ಅದು ಬರೀ ನೋವು ಅಷ್ಟೇ ಅಲ್ಲ, ಅದು ಟಿಂಗ್ಲಿಂಗ್ ಸೆನ್ಸೇಷನ್ ಇರಬಹುದು, ಅಥವಾ ಜೋಮ್ ಹಿಡಿಯುವುದಿರಬಹುದು, ಉರಿ ಆಗ್ಬಹುದು. ಸೊ ಈ ತರ ಸಮಸ್ಯೆಗಳಿಗೆಲ್ಲ ಮುಖ್ಯ ಕಾರಣಗಳೇನು ಅಂದ್ರೆ ನರಗಳ ದೌರ್ಬಲ್ಯ ಅಥವಾ ನರಗಳಿಗೆ ಆಗಿರುವಂತಹ ಇರಿಟೇಷನ್, ಸೊ ಅಥವಾ ನರಗಳಲ್ಲಿ ಆಗಿರುವಂತಹ ಡಿಜನರೇಷನ್. ಸೊ ಈ ತರ ಸಮಸ್ಯೆಗಳಿದ್ದಾಗ ನಾವೇನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಅವರು ಯೂಶಲಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಅದು ಗಾಬಾಪೆಂಟಿನ್ ಇರಬಹುದು ಅಥವಾ ಯಾವ್ದಾದ್ರು ಒಂದು ನ್ಯೂಟ್ರಿಯನ್ ಅಂದ್ರೆ ವೈಟಮಿನ್ಸ್, ಅಥವಾ ನಮ್ಮ ನರಗಳದ್ದು ಇರಿಟೇಷನ್ ಕಡಿಮೆ ಮಾಡ್ಲಿಕ್ಕೆ ಇರುವಂತ ಯಾವ್ದಾದ್ರು ಒಂದು ಮೆಡಿಸಿನ್ ಕೊಡ್ತೀವಿ. ಅದು ಮೀಥೈಲ್ಕೋಬಾಲಮಿನ್ ಟ್ಯಾಬ್ಲೆಟ್ಸ್ ಇರಬಹುದು. ಸೊ ಈ ತರ ಬೇರೆ ಬೇರೆ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ನಮಗೆ ಒಂದು ನರಗಳ ಸಮಸ್ಯೆ ಇದ್ರೆ, ಅದು ನರಗಳ ವೀಕ್ನೆಸ್ ಆಗ್ಲಿ, ನೋವಾಗ್ಲಿ, ಅಥವಾ ಏನು ಪ್ರಾಬ್ಲಮ್ ಇಲ್ಲ ಆದ್ರೂ ಕೂಡ ನರಗಳದ್ದು ಹೆಲ್ತ್ ಇಂಪ್ರೂವ್ ಆಗ್ಲಿಕ್ಕೆ ಅಥವಾ ನರಗಳದ್ದು ರೀಜನರೇಷನ್ ಇಂಪ್ರೂವ್ ಆಗ್ಲಿಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳು ಇರುವಂತ ಆಹಾರಗಳು ನಾವು ರೆಗ್ಯುಲರ್ಲಿ ಸೇವಿಸಿದ್ರೆ ನರಗಳ ಸಮಸ್ಯೆ ಬರಲ್ಲ. ಈಗ ನೀವೇ ನೋಡಿ, ಒಬ್ಬರಿಗೆ ಒಳ್ಳೆ ಇಮ್ಯುನಿಟಿ ಇದೆ. ಇಮ್ಯುನಿಟಿ ಸಿಗುವುದು ಯಾವುದರಿಂದ? ನಾವು ತಗೊಳ್ಳುವಂತ ಆಹಾರದಿಂದ ಮತ್ತು ನಮ್ಮ ದಿನಚರ್ಯೆಯಿಂದ. ಸೊ ಚೆನ್ನಾಗಿ ಇಮ್ಯುನಿಟಿ ಇರೋರಿಗೆ ಒಂದು ವೈರಸ್ಗೆ ಎಕ್ಸ್ಪೋಸ್ ಆದ್ರೆ ಕೆಲವು ಸಲ ಕಾಯಿಲೆ ಬರಲ್ಲ. ಅದೇ ತರ ವೀಕ್ ಆಗಿ ಇಮ್ಯುನಿಟಿ ಇರೋರು ಒಂದು ವೈರಸ್ಗೆ ಎಕ್ಸ್ಪೋಸ್ ಆದ್ರೆ ಇಮಿಡಿಯೇಟ್ಲಿ ಕಾಯಿಲೆ ಬಂದ್ಬಿಡ್ತದೆ ಅಲ್ವಾ? ಸೊ ಅದೇ ತರ ಯಾರು ದಿವಸ ತಗೊಳ್ಳುವಂತ ಆಹಾರದಲ್ಲಿ ಒಳ್ಳೆ ನರಗಳಿಗೆ ಹೆಲ್ತ್ ಬರುವಂತ ಪೌಷ್ಟಿಕಾಂಶಗಳು ಇರುವಂತ ಆಹಾರ ತಗೊಳ್ಳೋರಾದ್ರೆ ಅವರಿಗೆ ನರಗಳದ್ದು ಏನಾದ್ರೂ ಒಂದು ಇರಿಟೇಷನ್ ಆಯ್ತು, ಅಥವಾ ಒಂದು ಡಿಸ್ಕ್ ಬಲ್ಜ್ ಆಯ್ತು, ಅಥವಾ ಒಂದು ಕಾರ್ಪಲ್ ಟನಲ್ ಪ್ರಾಬ್ಲಮ್ ಆಯ್ತು, ಅದು ಇಮಿಡಿಯೇಟ್ಲಿ ರಿಸಾಲ್ವ್ ಆಗುತ್ತೆ, ಬೇಗ ಸರಿಯಾಗ್ಬಿಡುತ್ತೆ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಒಳ್ಳೆ ಪೌಷ್ಟಿಕಾಂಶಗಳು ಇರುವಂತಹ ಆಹಾರ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ನರಗಳಿಗೆ ಆಗಿರುವಂತ ಇರಿಟೇಷನ್ ಕಡಿಮೆ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಯಾವ ಪೌಷ್ಟಿಕಾಂಶಗಳು, ಎಲ್ಲದೂ ಹೇಳಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪೌಷ್ಟಿಕಾಂಶಗಳು ಯಾವ್ದು ನರಗಳ ಹೆಲ್ತ್ ಇಂಪ್ರೂವ್ ಆಗ್ಲಿಕ್ಕೆ ಅಂತ ಶೇರ್ ಮಾಡ್ತೇನೆ. ಸೊ ಈ ಪೌಷ್ಟಿಕಾಂಶಗಳು ಇರುವಂತಹ ಆಹಾರಗಳು ನರಗಳ ಸಮಸ್ಯೆ ಇರುವವರು ರೆಗ್ಯುಲರ್ಲಿ ಸೇವಿಸಿದ್ರೆ ನರಗಳ ಪ್ರಾಬ್ಲಮ್ ಏನಿದೆ ಅದು ಬೇಗ ರಿಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದು ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ನಾವು ಯೂಶಲಿ ಒಂದು ನರಗಳ ಇರಿಟೇಷನ್ ಅಥವಾ ಸಯಾಟಿಕ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಹೋದ್ರೆ ಯಾರು ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಅಷ್ಟೊಂದು ಸಜೆಸ್ಟ್ ಮಾಡಲ್ಲ. ಮೇ ಬಿ ವೈಟಮಿನ್ B12 ಮಾತ್ರೆಗಳು ಕೊಡಬಹುದು. ಬಟ್ ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ನಮ್ಮ ರೆಗ್ಯುಲರ್ ಫುಡ್ ಇಂದಾನೇ ಇದು ಸಿಗುತ್ತೆ. ಅಂಡ್ ಮೇನ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಲ್ಲಿ ಡೈಜೆಸ್ಟ್ ಆದಾಗ DHA ಮತ್ತು EPA ಮತ್ತು ALA ಅಂತ ಹೇಳ್ತೀವಿ. ಅಂದ್ರೆ DHA ಅಂದ್ರೆ ಡಿಕೋಸಾ ಹೆಕ್ಸನೋಯಿಕ್ ಆಸಿಡ್ ಅಂತ. ಸೊ ನಮ್ಮ ಬ್ರೈನ್ 40% ಮಾಡಿರೋದು ಈ DHA ಇಂದ. ಸೊ ನರಗಳು ಹೆಲ್ತ್ ಚೆನ್ನಾಗಬೇಕು ಅಂದ್ರೆ ಏನು, ನಮ್ಮ ದೇಹದಲ್ಲಿ DHA ಲೆವೆಲ್ ಚೆನ್ನಾಗಿರ್ಬೇಕು. ಸೊ ನಾವು ರೆಗ್ಯುಲರ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಕನ್ಸ್ಯೂಮ್ ಮಾಡಿದ್ರೆ ನರ್ವ್ ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ನರ್ವ್ ಸುತ್ತಲೂ ಇರುವಂತಹ ಕವರಿಂಗ್ ಏನಿದೆ, ಮೈಲಿನ್ ಶೀಟ್ ಏನಿದೆ, ಅದರ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಪ್ರಾಪರ್ ಆಗಿರುವಂತಹ ಕಂಡಕ್ಷನ್, ಅಂದ್ರೆ ನರಗಳು ಕಂಡಕ್ಷನ್ ಸರಿಯಾಗಿರ್ಬೇಕು ಅಂದ್ರೆ ಅದರ ಹೊರಗಡೆ ಇರುವಂತಹ ಶೀಟ್, ಮೈಲಿನ್ ಶೀಟ್ ಚೆನ್ನಾಗಿರ್ಬೇಕು. ಸೊ ಅದರ ಹೆಲ್ತ್ ಇಂಪ್ರೂವ್ ಆಗ್ಲಿಕ್ಕೆ ಮತ್ತು ನರ್ವ್ ಸೆಲ್ ರೀಜನರೇಟ್ ಆಗ್ಲಿಕ್ಕೆ ಒಮೆಗಾ 3 ಪ್ಲೇಸ್ ವೆರಿ ಮೇಜರ್ ರೋಲ್. ಅಂಡ್ ಒಮೆಗಾ 3 ಇದು ನಾವು ಸೋರ್ಸಸ್ ನೋಡಿದ್ರೆ ಮೇಜರ್ ಸೋರ್ಸಸ್ ಏನಿದೆ ಅದು ಆನಿಮಲ್ ಪ್ರಾಡಕ್ಟ್ಸ್ ಅಲ್ಲೇ ಸಿಗುತ್ತೆ ನಮ್ಗೆ. ಈ ಸಾರ್ಡೈನ್ ಅಥವಾ ಅಂದ್ರೆ ನಾವೇನು ತಾರ್ಲೆ ಅಥವಾ ಬೂತಾಯಿ ಅಂತ ಹೇಳ್ತೀವಿ, ಈ ಮೀನಲ್ಲಿ ಒಂದೇ ಅಲ್ಲ, ಸ್ಯಾಲ್ಮನ್ ಅಲ್ಲಿ ತುಂಬಾ ಒಳ್ಳೆ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಅಟ್ ದ ಸೇಮ್ ಟೈಮ್ ನಾವೇನು ಬಂಗಡೆ ಅಂತ ಹೇಳ್ತೀವಲ್ಲ, ಮ್ಯಾಕ್ರಲ್, ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟ್ ಇದೆ. ಅಂಡ್ ಇದು ಒಮೆಗಾ 3 ಫ್ಯಾಟಿ ಆಸಿಡ್ ಪ್ಲಾಂಟ್ ಸೋರ್ಸಸ್ ತುಂಬಾ ಕಡಿಮೆ. ಸೊ ಪ್ಲಾಂಟ್ ಸೋರ್ಸಸ್ ಅಲ್ಲಿ ಇರುವುದು ಅಂದ್ರೆ ALA ಅಂತ ಹೇಳ್ತೀವಿ. ಸೊ ALA ಏನಾಗುತ್ತೆ, ಆಲ್ಫಾ ಲಿನೋಲಿನಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಇದರಲ್ಲೂ ಬರೀ 5% ಅಷ್ಟೇ ಈ DHA ಅಥವಾ EPA ಆಗಿ ಕನ್ವರ್ಟ್ ಆಗುತ್ತೆ. ಸೊ DHA ನಾವು ಹೇಳಿದಂಗೆ ಬ್ರೈನ್ ಮೇಜರ್ ಪೋರ್ಷನ್ ಏನಿದೆ DHA ಇದೆ. ನರಗಳ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದ್ರೆ DHA ಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ EPA ಅಂತ ಇದೆ, ಇಕೋಸಾ ಪೆಂಟನೋಯಿಕ್ ಆಸಿಡ್. ಸೊ ಇಕೋಸಾ ಪೆಂಟನೋಯಿಕ್ ಆಸಿಡ್ ಅಂದ್ರೆ ದಟ್ ಇಸ್ ವೆರಿ ಸ್ಟ್ರಾಂಗ್ ಆಂಟಿ ಇನ್ಫ್ಲಮೇಟರಿ. ನಮ್ಗೆ ಗೊತ್ತಿದೆ ನಮ್ಮ ದೇಹದಲ್ಲಿ ಆಗುವಂತಹ ಸಮಸ್ಯೆಗಳೆಲ್ಲ ಒಂದು ನ್ಯೂರೈಟಿಸ್, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಸೊ ಆ ಇನ್ಫ್ಲಮೇಷನ್ ಆಗ್ಲಿಕ್ಕೆ ಮುಖ್ಯ ಕಾರಣಗಳೇನಿದೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ EPA ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇರುವಂತಹ ಇನ್ಫ್ಲಮೇಷನ್ ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ನರಗಳ ಶಕ್ತಿ ಇಂಪ್ರೂವ್ ಆಗುತ್ತೆ, ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಈಗ ಒಂದು ಸಿಂಪಲ್ ಆಗಿರುವಂತಹ ಸಯಾಟಿಕಾ ಪ್ರಾಬ್ಲಮ್ ನೋಡಿದ್ರೆ ಅಲ್ಲಿ ಒಂದು ಡಿಸ್ಕ್ ಬಲ್ಜ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ನರಗಳ ಮೇಲೆ ಏನಾಗುತ್ತೆ, ಒಂದು ಕಂಪ್ರೆಷನ್ ಇರುತ್ತೆ ಅಥವಾ ಇರಿಟೇಷನ್ ಇರುತ್ತೆ. ಸೊ EPA ಎಲ್ಲ ಚೆನ್ನಾಗಿ ತಗೊಳ್ಳೋರಾದ್ರೆ ಈ ಇನ್ಫ್ಲಮೇಟರಿ ಪ್ರಾಸೆಸ್ ಏನಿದೆ ಬೇಗ ಸಬ್ಸೈಡ್ ಆಗುತ್ತೆ, ಅವರ ಹೆಲ್ತ್ ಅನ್ನ ಬೇಗ ರೀಗೇನ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಬ್ಯಾಕ್ ಪೇನ್ ಸಮಸ್ಯೆ ಅಥವಾ ಏನಾದ್ರೂ ಒಂದು ನರಗಳ ಸಮಸ್ಯೆ ಇರೋರು, ಅದು ನಾ ಹೇಳಿದಂಗ
ಒಂದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಇರಬಹುದು, ಅಥವಾ ಒಂದು ಅಲ್ನಾರ್ ನರ್ವ್ ಇರಿಟೇಷನ್ ಇರಬಹುದು, ಮೀಡಿಯನ್ ನರ್ವ್ ಇರಿಟೇಷನ್ ಇರಬಹುದು, ಅಥವಾ ಸಯಾಟಿಕ್ ಪ್ರಾಬ್ಲಮ್ ಇರಬಹುದು, ಅಥವಾ ಇದಷ್ಟೇ ಅಲ್ಲ, ಇದರೊಟ್ಟಿಗೆ ಮೂಡ್ ಸ್ವಿಂಗ್ಸ್. ನಾವು ಎಷ್ಟೋ ಜನರಿಗೆ ನೋಡ್ತೀವಲ್ಲ, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಒಳ್ಳೆ ಲೈಕ್ ಆಕ್ಟಿವ್ ಆಗಿರಲ್ಲ, ಅಂಡ್ ನರಗಳ ದೌರ್ಬಲ್ಯ, ಸೆಕ್ಷುವಲ್ ವೀಕ್ನೆಸ್ ಇರಬಹುದು. ಸೊ ಈ ತರ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ, ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಅಂಡ್ ನಮ್ಮ ನ್ಯಾಚುರಲಿ ನಮಗೆ ವೆಜಿಟೇರಿಯನ್ ಸೋರ್ಸಸ್ ಯಾವುದು ಅಂತ ಕೇಳಿದ್ರೆ ನಮ್ಮ ಚಿಯಾ ಸೀಡ್ಸ್ ಅಲ್ಲಿ ಸಿಗುತ್ತೆ, ಅಗಸೆ ಬೀಜದಲ್ಲಿ ಸಿಗುತ್ತೆ, ಅಥವಾ ಬಸಳೆ ಸೊಪ್ಪಲ್ಲಿ ಸಿಗುತ್ತೆ. ಇವನ್ ನಟ್ಸ್ ಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟ್ ಇದೆ. ಅದು ವ್ಯಾಲ್ನಟ್ ಇರಬಹುದು, ಬಾದಾಮ್ ಇರಬಹುದು, ಪಿಸ್ಟಾಶಿಯೋ ಇರಬಹುದು. ಸೊ ಅದು ತಗೊಂಡ್ರು ಕೂಡ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅಂಡ್ ಇವನ್ ಮಿಲ್ಕ್ ಅಲ್ಲಿ, ಮೊಟ್ಟೆಯಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಬಟ್ ನಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಅದು ಸಿಗಬೇಕು ಅಂತ ಇಲ್ಲ. ಸೊ ಅದರ ಕನ್ಸಂಪ್ಷನ್ ಹೆಚ್ಚು ಮಾಡಬೇಕಾಗುತ್ತೆ. ಇಫ್ ಎಟ್ ಆಲ್ ನಿಮ್ಗೆ ಅದು ಸಫಿಶಿಯಂಟ್ ಅಲ್ಲ ಅಂತ ಅನ್ಸಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾ ಸಪ್ಲಿಮೆಂಟ್ಸ್ ಬರುತ್ತೆ. 1000 ಮಿಲಿಗ್ರಾಮ್ ಸಪ್ಲಿಮೆಂಟ್ಸ್ ಅಥವಾ 500 ಮಿಲಿಗ್ರಾಮ್ ಸಪ್ಲಿಮೆಂಟ್ಸ್ ಇದೆ. ಅಂಡ್ ಇವನ್ ಅದೊಂದು ಲ್ಯಾಕ್ಟೇಟಿಂಗ್ ವುಮನ್ ಅಂದ್ರೆ ತಾಯಿ ತಗೊಂಡ್ರೆ ಆ ಹಾಲಿಂದ ಮಗುವು ಕೂಡ ಒಳ್ಳೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅದ್ರ ಬ್ರೈನ್ ಡೆವಲಪ್ಮೆಂಟ್ ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನರಗಳ ಪ್ರಾಬ್ಲಮ್ ಇರೋರು ರೆಗ್ಯುಲರ್ಲಿ ತಗೋಬೇಕಾಗಿರುವಂತ ಮೇನ್ ನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್. ಎರಡನೇ ನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳಿದ್ರೆ ವೈಟಮಿನ್ ಕೆ. ಇದಕ್ಕೆ ನಾವು ಫ್ಲೋಟಿಂಗ್ ವಿಟಮಿನ್ ಅಂತಾನು ಹೇಳ್ತೀವಿ. ಯಾಕಂದ್ರೆ ನಮ್ಮ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬೇಕಾಗಿರೋ ಒನ್ ಆಫ್ ದ ಮೇನ್ ವಿಟಮಿನ್ ಇದು ವಿಟಮಿನ್ ಕೆ. ಸೊ ಈ ವೈಟಮಿನ್ ಕೆ ಅಲ್ಲಿ ವೈಟಮಿನ್ K1 K2 ಅಂತ ಹೇಳ್ತೀವಿ. ವೈಟಮಿನ್ K1 ಏನಿದೆ ನಮಗೆ ಯೂಶಲಿ ನಮ್ಮ ಸೊಪ್ಪುಗಳಿಂದ ಸಿಗುತ್ತೆ, ಸೊಪ್ಪು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ವೈಟಮಿನ್ K2 ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಿಂಥಸೈಸ್ ಮಾಡುವಂತ ಒಂದು ವೈಟಮಿನ್ ಇದು. ಸೊ ಇದರಲ್ಲಿ ನಮ್ಮ ಯೂಶಲಿ ಯಾವ್ದಾದ್ರು ಒಂದು ನರ್ವ್ ಸೆಲ್ ಡ್ಯಾಮೇಜ್ ಆದ್ರೆ, ಈಗ ನಾನು ಹೇಳಿರುವ ನರಗಳ ದೌರ್ಬಲ್ಯಕ್ಕೆ ಒಂದು ಮುಖ್ಯ ಕಾರಣ ಏನು, ನರಗಳಿಗೆ ಆಗಿರುವಂತಹ ಇಂಜುರಿ. ಸೊ ಆತರ ಏನಾದ್ರೂ ಒಂದು ಇಂಜುರಿ ಆಗಿ ಅದು ರೀಜನರೇಟ್ ಆಗಬೇಕು ಅಂದ್ರೆ ಗ್ಯಾಸ್-6 ಅಂತ ಒಂದು ಪ್ರೋಟೀನ್ ಬೇಕು. ಆ ನರಗಳು ರೀಜನರೇಟ್ ಆಗ್ಲಿಕ್ಕೆ ಬೇಕಾಗಿರುವಂತ ಪಾತ್ವೆ ಇರುತ್ತೆ, ಒಂದು ಮೆಕ್ಯಾನಿಸಮ್ ಇರುತ್ತೆ. ಅದು ಆಕ್ಟಿವೇಟ್ ಆಗಬೇಕು ಅಂದ್ರೆ ಆ ಗ್ಯಾಸ್-6 ಪ್ರೋಟೀನ್ ಬೇಕು. ಸೊ ಈ ವಿಟಮಿನ್ ಕೆ ಏನಿದೆ ಅದು ಈ ಗ್ಯಾಸ್-6 ಪ್ರೋಟೀನ್ ನ ಸಿಂಥಸೈಸ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಒನ್ ಆಫ್ ದ ಮೇನ್ ವಿಟಮಿನ್. ಸೊ ರೆಗ್ಯುಲರ್ಲಿ ನಮ್ಮ ಫುಡ್ ಅಲ್ಲಿ ವಿಟಮಿನ್ ಕೆ ಲೆವೆಲ್ ಚೆನ್ನಾಗಿದ್ರೆ ಏನಾಗುತ್ತೆ, ಈ ನರ್ವ್ ಸೆಲ್ ರೀಜನರೇಷನ್ ಬೇಗ ಆಗುತ್ತೆ. ಒಂದು ನರ್ವ್ ಇಂಜುರಿ ಆದ್ರೂ ಕೂಡ ಬೇಗ ರಿಕವರ್ ಆಗ್ಲಿಕ್ಕೆ ಆಗುತ್ತೆ. ಈಗ ನಾವು ಎಷ್ಟೋ ಕೇಸಸ್ ಅಲ್ಲಿ ನೋಡ್ತೀವಿ, ಲೈಕ್ ಈಗ ಒಂದು ಸ್ಟ್ರೋಕ್ ಪೇಷಂಟ್ ಇರಬಹುದು, ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಇರೋರಾದ್ರೆ ಅವರಿಗೆ ನಾವು ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ. ಸೊ ಬ್ಲಡ್ ಥಿನ್ನರ್ಸ್ ಕೊಡುವಾಗ ಆಸ್ಪಿರಿನ್, ಇಕೋಸ್ಪಿರಿನ್ ಇದೆಲ್ಲ ಕೊಡುವಾಗ ಏನಾಗುತ್ತೆ, ಈ ವೈಟಮಿನ್ ಕೆ ಅಬ್ಸಾರ್ಪ್ಷನ್ ಅದು ಪ್ರಾಬ್ಲಮ್ ಕೊಡುತ್ತೆ. ಸೊ ಹಾಗಾಗಿ ಪ್ಯಾರಲೈಸ್ಡ್ ಪೇಷಂಟ್ಸ್ ಇರಬಹುದು, ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ ಗೆ ಬೇಗ ರಿಕವರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವೈಟಮಿನ್ ಕೆ ಅದು ಕೊರತೆ ಇರುತ್ತೆ ಅವರಿಗೆ, ಯಾಕಂದ್ರೆ ರೆಗ್ಯುಲರ್ ಆಗಿ ಬ್ಲಡ್ ಥಿನ್ನರ್ಸ್ ತಗೊಳ್ತಾ ಇರ್ತಾರೆ. ಸೊ ನಾವು ಯಾವ್ದಾದ್ರು ಒಂದು ನರ್ವ್ ಇರಿಟೇಷನ್ ಇದ್ರೆ, ಯಾಕಂದ್ರೆ ನಾವು ಯೂಶಲಿ ನರಗಳ ಸಮಸ್ಯೆ ಅಂತ ಹೇಳೋದು ಕೂಡ ವಿಟಮಿನ್ B12 ಅಷ್ಟೇ ಎಲ್ಲರಿಗೂ ನೆನಪಾಗುತ್ತೆ. ಸೊ ಅದು ಬಿಟ್ಟು ಈ ತರ ವೈಟಮಿನ್ಸ್ ಕೊರತೆಯಿಂದ ನಮ್ಮ ರಿಕವರಿ ಬಹಳ ಸ್ಲೋ ಆಗುತ್ತೆ. ಒಂದು ಸಿಂಪಲ್ ಇರಿಟೇಷನ್ ಆದ್ರೂ ಕೂಡ, ಈವನ್ ನಾವು ನೋಡ್ತೀವಿ ಡಯಾಬಿಟಿಕ್ ನ್ಯೂರೋಪತಿ, ಸಕ್ಕರೆ ಕಾಯಿಲೆ ಇರೋರಿಗೆ ಪಾದದಲ್ಲಿ ಜೋಮ್ ಬರುದು, ಪಾದದಲ್ಲಿ ಉರಿ ಬರುದು. ಸೊ ಈ ತರ ಸಮಸ್ಯೆ ಇರೋರು ವೈಟಮಿನ್ ಕೆ ರಿಚ್ ಫುಡ್ ತಗೊಳ್ಳೇಬೇಕು. ನಾನೀಗ ಫಸ್ಟ್ ಹೇಳಿರುವಂತ ಒಮೆಗಾ 3 ಅಫ್ಕೋರ್ಸ್ ಒನ್ ಆಫ್ ದ ಬೆಸ್ಟ್ ನ್ಯೂಟ್ರಿಯೆಂಟ್ ಅಂತ ಹೇಳಬಹುದು. ಅದರೊಟ್ಟಿಗೆ ವೈಟಮಿನ್ ಕೆ ರಿಚ್ ಫುಡ್ ತಗೊಂಡಾಗ ಏನಾಗುತ್ತೆ, ಅವರದು ರಿಕವರಿ ಬೇಗ ಆಗುತ್ತೆ. ನಾನೀಗ ಹೇಳಿದ್ನಲ್ಲ, ಆ ಮೆಕ್ಯಾನಿಸಮ್ ಏನಿದೆ, ಒಂದು ಹಾಳಾಗಿರುವ ಸೆಲ್ ರೀಜನರೇಟ್ ಆಗ್ಲಿಕ್ಕಿರುವಂತ ಮೆಕ್ಯಾನಿಸಮ್ ಗೆ ಬೇಕಾಗಿರುವಂತ ಗ್ಯಾಸ್-6 ಪ್ರೋಟೀನ್ ಏನಿದೆ ಅದರ ಸಿಂಥಸಿಸ್ ಗೆ ಬೇಕಾಗಿರೋ ವೈಟಮಿನ್ ಇದು. ಸೊ ನಾವು ತಗೊಳ್ಳೋ ಆಹಾರದಲ್ಲಿ ಇಟ್ ಶುಡ್ ಬಿ ವೈಟಮಿನ್ ಕೆ ರಿಚ್ ಫುಡ್ ಇರಲೇಬೇಕು. ಅಂಡ್ ನಮ್ದು ಡೈಲಿ ರಿಕ್ವೈರ್ಮೆಂಟ್ ಏನು ಅಂತ ಕೇಳಿದ್ರೆ, ಒಂದು ದಿವಸಕ್ಕೆ ಅರೌಂಡ್ 90 ಮೈಕ್ರೋಗ್ರಾಮ್ಸ್ ಆಫ್ ವಿಟಮಿನ್ ಕೆ ನಮ್ಮ ಲೇಡೀಸ್ ಅಂದ್ರೆ ಫಿಮೇಲ್ಸ್ ಗೆ ಬೇಕು. ಅಟ್ ದ ಸೇಮ್ ಟೈಮ್ ಮೆನ್ ಅಥವಾ ಜೆಂಟ್ಸ್ ಗಾದ್ರೆ ಒಂದು 120 mcg ವಿಟಮಿನ್ ಕೆ ಬೇಕು. ಅಂಡ್ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ನಮ್ಮ ಎಲ್ಲ ಸೊಪ್ಪುಗಳಲ್ಲೂ ತುಂಬಾ ಚೆನ್ನಾಗಿ ವೈಟಮಿನ್ ಕೆ ಸಿಗುತ್ತೆ. ಈಗ ಒಂದು ನುಗ್ಗೆ ಸೊಪ್ಪು, ಈಗಾಗಲೇ ನಾನು ಕೆಲವು ವಿಡಿಯೋ ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳಿದ್ವಿ, ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ. ಸೊ ಒಂದು ನುಗ್ಗೆ ಸೊಪ್ಪು, ಒಂದು 8 ಗ್ರಾಮ್ಸ್ ಆಫ್ ನುಗ್ಗೆ ಸೊಪ್ಪಲ್ಲಿ ಆಲ್ಮೋಸ್ಟ್ ಐ ಥಿಂಕ್ ಅರೌಂಡ್ ಮೋರ್ ದನ್ 500 ಮೈಕ್ರೋಗ್ರಾಮ್ಸ್ ಆಫ್ ವೈಟಮಿನ್ ಕೆ ಸಿಗುತ್ತೆ. ಅದೇ ತರ ನಮ್ಮ ಈಗ ಪಾಲಕ್ ಸೊಪ್ಪು ಇರಬಹುದು, ಅದರಲ್ಲೆಲ್ಲ ಇಟ್ ಇಸ್ ವೆರಿ ರಿಚ್ ಸೋರ್ಸ್ ಆಫ್ ವೈಟಮಿನ್ ಕೆ. ಸೊ ರೆಗ್ಯುಲರ್ಲಿ ಲೀಫಿ ವೆಜಿಟೇಬಲ್ಸ್ ಅನ್ನ ತಗೊಳ್ಳಿ. ತುಂಬಾ ಸೊಪ್ಪುಗಳನ್ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ವೈಟಮಿನ್ ಕೆ ಕೊರತೆ ಇರಲ್ಲ. ಅಂಡ್ ನರಗಳ ದೌರ್ಬಲ್ಯದಿಂದ ಬೇಗ ಹೊರಗೆ ಬರಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಈಗಿರೋ ಆಹಾರ ಕ್ರಮ ನೋಡಿ, ಅದರಲ್ಲಿ ಸೊಪ್ಪುಗಳು ತುಂಬಾ ಕಡಿಮೆ. ಅಫ್ಕೋರ್ಸ್ ತುಂಬಾ ಎಕ್ಸ್ಕ್ಯೂಸ್ ಗಳು ಇರುತ್ತೆ, ಸೊಪ್ಪಲ್ಲಿ ಮೆಡಿಸಿನ್ ಸ್ಪ್ರೇ ಮಾಡ್ತಾರೆ, ಇದೆಲ್ಲ ಎಕ್ಸ್ಕ್ಯೂಸಸ್ ಇರುತ್ತೆ. ಬಟ್ ಅದನ್ನ ಅವಾಯ್ಡ್ ಮಾಡಿ ನಮ್ಮ ಮನೆಯಲ್ಲೇ ಮಾಡಬಹುದಲ್ಲ. ಒಂದು ಸ್ವಲ್ಪ ಹರಿವೆ ಸೊಪ್ಪು ಅಥವಾ ಸ್ವಲ್ಪ ನುಗ್ಗೆ ಸೊಪ್ಪು ರೆಗ್ಯುಲರ್ಲಿ ಒಂದು ಸ್ಪೂನ್ ಅಂದ್ರೆ ಆಲ್ಮೋಸ್ಟ್ 5 to 8 ಗ್ರಾಮ್ಸ್ ಆಯ್ತು. ಅದರಲ್ಲಿ ಬೇಕಾದಷ್ಟು ವೈಟಮಿನ್ ಕೆ ಸಿಗುತ್ತೆ. ಹಾಗಾಗಿ ನಮ್ಮ ನರಗಳ ದೌರ್ಬಲ್ಯದಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲರೂ ರೆಗ್ಯುಲರ್ಲಿ ಯಾವ್ದಾದ್ರು ಸಯಾಟಿಕ್ ಪ್ರಾಬ್ಲಮ್ ಇರಲಿ, ಸರ್ವಿಕಲ್ ಸ್ಪಾಂಡಿಲೈಟಿಸ್ ಇರಲಿ, ನ್ಯೂರಾಲಜಿಕ್ ಪೇನ್ ಇರಲಿ, ಟ್ರೈಜಮಿನಲ್ ನ್ಯೂರಾಲಜಿ ಇರಲಿ, ಇವರೆಲ್ಲ ವೈಟಮಿನ್ ಕೆ ರಿಚ್ ಫುಡ್ ತಗೊಳ್ಳೇಬೇಕು.
ಸೊ ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳಿದ್ರೆ ವೈಟಮಿನ್ ಸಿ. ನಮಗೆಲ್ಲ ಗೊತ್ತಿದೆ ವೈಟಮಿನ್ ಸಿ ಇಸ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್, ಅಂದ್ರೆ ನರಗಳ ಮೇಲೆ ಆಗುವಂತ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ವೈಟಮಿನ್ ಇದು. ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ, ಅಂದ್ರೆ ನಮ್ಮ ನರಗಳಲ್ಲಿ ಆಗುವಂತ ಇನ್ಫ್ಲಮೇಷನ್ ನ ಕಡಿಮೆ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಅದರೊಟ್ಟಿಗೆ ಇಟ್ ಪ್ರೊಡ್ಯೂಸಸ್, ಅಂದ್ರೆ ಈ ವೈಟಮಿನ್ ಸಿ ಇದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗುತ್ತೆ. ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದ್ರೆ ಏನು, ನಮಗಿಲ್ಲಿ ಒಂದು ಸೆನ್ಸೇಷನ್ ಫೀಲ್ ಆಗಬೇಕು ಅಂದ್ರೆ ಇದು ಒಂದೇ ನರ ಅಲ್ಲ, ತುಂಬಾ ನರಗಳು ಜಾಯಿನ್ ಆಗಿರೋದು. ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದ್ರೆ ಮಾತ್ರ ಆ ಸೆನ್ಸೇಷನ್ ಒಂದು ನರದಿಂದ ಮತ್ತೊಂದಕ್ಕೆ ಪಾಸ್ ಆಗಿ ಹೋಗುತ್ತೆ. ಸೊ ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂತ ಕೂಡ ನಮಗೆ ವೈಟಮಿನ್ ಸಿ ಬೇಕು. ಅಂಡ್ ನಮಗೆ ಗೊತ್ತಿದೆ ವೈಟಮಿನ್ ಸಿ ಇಂಪ್ರೂವ್ಸ್ ದ ಪ್ರೊಡಕ್ಷನ್ ಆಫ್ ಕೊಲಾಜನ್, ಅಂದ್ರೆ ಕೊಲಾಜನ್ ಅಂದ್ರೆ ಒಂದು ಕನೆಕ್ಟಿವ್ ಟಿಶ್ಯೂ. ಅಂಡ್ ವೈಟಮಿನ್ ಸಿ ಚೆನ್ನಾಗಿದ್ರೆ ಮಾತ್ರ ನರಗಳದ್ದು ಸ್ಟ್ರಕ್ಚರ್ ಏನಿದೆ ಅದು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ನರಗಳು ವೀಕ್ ನರಗಳಾದ್ರೆ ಏನಾಗುತ್ತೆ, ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಸೊ ವೈಟಮಿನ್ ಸಿ ರೆಗ್ಯುಲರ್ಲಿ ನಾವು ಚೆನ್ನಾಗಿ ತಗೋಬೇಕು. ವೈಟಮಿನ್ ಸಿ ಡೈಲಿ ರಿಕ್ವೈರ್ಮೆಂಟ್ ಅಂದ್ರೆ ಪ್ರತಿ ದಿವಸ ನಮಗೆ ಅರೌಂಡ್ 90 ಮಿಲಿಗ್ರಾಮ್ಸ್ ಆಫ್ ವೈಟಮಿನ್ ಸಿ ಬೇಕು. ಸೊ ಒಂದು ರಿಚೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಸಿ ಯಾವ್ದ್ರಲ್ಲಿ ನಮಗೆ ಚೆನ್ನಾಗಿ ವೈಟಮಿನ್ ಸಿ ಸಿಗುತ್ತೆ ಅಂತ ಕೇಳಿದ್ರೆ ಮಕ್ಕಳು ಕೂಡ ಹೇಳ್ತಾರೆ ನೆಲ್ಲಿಕಾಯಿಯಲ್ಲಿ ಸಿಗುತ್ತೆ ಅಂತ. ಸೊ ನೆಲ್ಲಿಕಾಯಲ್ಲಿ ಸುಮಾರು 300 ಮಿಲಿಗ್ರಾಮ್ ವೈಟಮಿನ್ ಸಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಪೇರ್ಲೆ ಹಣ್ಣು ಅಂದ್ರೆ ನಾವೇನು ಗುವಾ ಫ್ರೂಟ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಕೂಡ ಅರೌಂಡ್ 300 ಮಿಲಿಗ್ರಾಮ್ಸ್ ಆಫ್ ವೈಟಮಿನ್ ಸಿ ಸಿಗುತ್ತೆ. ಅಂಡ್ ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್ ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದರಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ನಮ್ಗೆ ಎಷ್ಟು ಡೈಲಿ ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕಿಂತ ಎಷ್ಟೋ ಪಟ್ಟು ವೈಟಮಿನ್ ಸಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಯಾವುದು ಅಂದ್ರೆ ವಿಟಮಿನ್ ಬಿ12. ಹೈಲಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ವೈಟಮಿನ್ ಇದು. ಅಂದ್ರೆ ಸಯಾಟಿಕ್ ಪೇನ್ ಇರಲಿ, ಯಾವುದೇ ನರಗಳ ಸಮಸ್ಯೆ ಇರಲಿ, ಯೂಶಲಿ ಡಾಕ್ಟರ್ಸ್ ಒಂದು ವೈಟಮಿನ್ ಬಿ12 ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ಸೈನೋಕೋಬಿಲಮಿನ್ ಅಥವಾ ಮೀಥಿಲ್ ಕೋಬಿಲಮಿನ್ ಈ ತರ ಮೆಡಿಕೇಶನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇದರದ್ದು ಮೇನ್ ಫಂಕ್ಷನ್ ಏನು ಅಂತ ಕೇಳಿದ್ರೆ, ಒಂದ್ ಈಸ್ ವಿಟಮಿನ್ ಬಿ12 ರೆಗ್ಯುಲೇಟ್ಸ್ ದ ಪ್ರೊಡಕ್ಷನ್ ಆಫ್ ಹೋಮೋಸಿಸ್ಟಿನ್. ಅಂದ್ರೆ ಹೋಮೋಸಿಸ್ಟಿನ್ ಅಂದ್ರೆ ಒಂದು ಅಮಿನೋ ಆಸಿಡ್, ನಮ್ಮ ನರಗಳಿಗೆ ಇಂಜುರಿಗೆ ಕಾರಣ ಆಗುವಂತ ಒಂದು ಅಮಿನೋ ಆಸಿಡ್ ಇದೆ. ಅದರ ಪ್ರೊಡಕ್ಷನ್ ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಈ ವಿಟಮಿನ್ ಬಿ12 ಇದೆ. ಸೊ ಹಾಗಾಗಿ ನರಗಳಿಗೆ ಆಗುವಂತ ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇರುವಂತ ಕೆಪಾಸಿಟಿ ವಿಟಮಿನ್ ಬಿ12 ಇದೆ. ಅಟ್ ದ ಸೇಮ್ ಟೈಮ್ ಅದು ನಮ್ಮ ಮೈಲಿನ್ ಶೀಟ್, ನಾನು ಹೇಳಿದ್ನಲ್ಲ ನರಗಳ ಹೊರಗಡೆ ಒಂದು ಕವರಿಂಗ್ ಇರುತ್ತೆ, ಅದಕ್ಕೆ ಮೈಲಿನ್ ಶೀಟ್ ಅಂತ ಹೇಳ್ತೀವಿ. ಈ ಮೈಲಿನ್ ಶೀಟ್ ಚೆನ್ನಾಗಿದ್ರೆ ಮಾತ್ರ ನರಗಳದ್ದು ಫಂಕ್ಷನ್ಸ್ ಸರಿಯಾಗಿ ನರಗಳು ಸರಿಯಾಗಿ ಫಂಕ್ಷನಿಂಗ್ ಆಗುತ್ತೆ. ಸೊ ಈ ಮೈಲಿನ್ ಶೀಟ್ ಪ್ರೊಡಕ್ಷನ್ ಕೂಡ ವೈಟಮಿನ್ ಬಿ12 ತುಂಬಾ ನೆಸಸರಿ ಆಗಿರುವಂತಹ ಒಂದು ವೈಟಮಿನ್. ಅಂಡ್ ಅಟ್ ದ ಸೇಮ್ ಟೈಮ್ ನಮಗೆಲ್ಲ ಗೊತ್ತಿದೆ ಇದೆಲ್ಲ ಮಾಸ್ಟರ್ ಕಂಟ್ರೋಲ್ ಇರುವುದಲ್ಲಿ ಡಿಎನ್ಎ. ಸೊ ಡಿಎನ್ಎ ಸಿಂಥಸೈಸ್ ಗೆ ಬೇಕಾಗಿರುವ ಒನ್ ಆಫ್ ದ ಮೇನ್ ನ್ಯೂಟ್ರಿಯೆಂಟ್ ವೈಟಮಿನ್ ಬಿ12. ಸೊ ರೆಗ್ಯುಲರ್ಲಿ ನಾವು ವೈಟಮಿನ್ ಬಿ12 ಇರುವಂತ ಫುಡ್ ಗಳನ್ನ ಕನ್ಸ್ಯೂಮ್ ಮಾಡಲೇಬೇಕು. ಓನ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ ವೈಟಮಿನ್ ಬಿ12 ರಿಚ್ ಫುಡ್ಗಳೆಲ್ಲ ನಾನ್ ವೆಜಿಟೇರಿಯನ್ ಇನ್ ಒರಿಜಿನ್. ಅಂದ್ರೆ ಮೇನ್ಲಿ ಮೀಟ್ ಇರಬಹುದು ಅಥವಾ ಮೀನ್ ಇರಬಹುದು, ಮೊಟ್ಟೆ ಇರಬಹುದು. ಸೊ ಈ ತರ ಸೋರ್ಸ್ಗಳಲ್ಲೇ ವೈಟಮಿನ್ ಬಿ12 ಚೆನ್ನಾಗಿ ಸಿಗುತ್ತೆ. ಲಿವರ್ ಅಲ್ಲಿ ತುಂಬಾ ಚೆನ್ನಾಗಿ ವೈಟಮಿನ್ ಬಿ12 ಸಿಗುತ್ತೆ. ಬಟ್ ಪ್ಲಾಂಟ್ ಸೋರ್ಸಸ್ ಆರ್ ಮಿನಿಮಮ್, ತುಂಬಾ ಕಡಿಮೆ ಇದೆ. ಬಟ್ ಆದ್ರೂ ನಮ್ಮ ಈಗ ತುಂಬಾ ಜನ ನಾನ್ ವೆಜಿಟೇರಿಯನ್ ತಿನ್ನಲ್ಲ ಅಂದ್ರೂ ಕೂಡ ಮೊಟ್ಟೆ ತಿಂತಾರೆ, ಎಗಿಟೇರಿಯನ್ಸ್ ಇರ್ತಾರೆ, ಅವರಿಗೆ ವೈಟಮಿನ್ ಬಿ12 ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಚೀಸ್ ಇರಬಹುದು, ಯೋಗರ್ಟ್ ಇರಬಹುದು, ಹಾಲು ಇರಬಹುದು. ಸೊ ಅದರಲ್ಲಿ ಕೂಡ ವೈಟಮಿನ್ ಬಿ12 ತುಂಬಾ ಚೆನ್ನಾಗಿ ನಮಗೆ ಸಿಗುತ್ತೆ. ಅಂಡ್ ಇದರದ್ದು RD ಏನು ಅಂತ ಕೇಳಿದ್ರೆ ಅರೌಂಡ್ 2.5 ಮೈಕ್ರೋಗ್ರಾಮ್ಸ್ ಆಫ್ ವೈಟಮಿನ್ ಬಿ12 ನಮಗೆ ಡೈಲಿ ಬೇಕು. ಸೊ ಅದಕ್ಕಿಂತ ಎಷ್ಟೋ ಬೆಟರ್ ಆಗಿ ನಮ್ಮ ಈ ರೆಗ್ಯುಲರ್ಲಿ ನಾನು ಹೇಳೋದು ನಾನ್ ವೆಜಿಟೇರಿಯನ್ ತಿನ್ನೋರಾದ್ರಂತೂ ಏನೂ ತೊಂದರೆ ಇಲ್ಲ, ವೈಟಮಿನ್ ಬಿ12 ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂಡ್ ಯಾವ್ದಾದ್ರು ನರಗಳ ದೌರ್ಬಲ್ಯ ಇದ್ರೆ ಅಥವಾ ಯಾವ್ದಾದ್ರು ನರಗಳ ಸಮಸ್ಯೆ ಇದ್ರೆ ಯೂಶಲಿ ಡಾಕ್ಟರ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಂದ್ರೆ ಒಂದು ಇನ್ವೆಸ್ಟಿಗೇಷನ್ ಅಂದ್ರೆ ವಿಟಮಿನ್ ಬಿ12 ಲೆವೆಲ್ಸ್ ಅನ್ನ ನೋಡ್ತಾರೆ. ಸೊ ವಿಟಮಿನ್ ಬಿ12 ಲೆವೆಲ್ಸ್ ಕೊರತೆ ಇದ್ರೆ ಅದಕ್ಕೆ ವಿಟಮಿನ್ ಬಿ12 ಸಪ್ಲಿಮೆಂಟ್ಸ್ ಸಿಗುತ್ತೆ, ಅದು ತಗೊಂಡ್ರೆ ಅದು ಬ್ಯಾಲೆನ್ಸ್ ಮಾಡಬಹುದು. ಬಟ್ ರೆಗ್ಯುಲರ್ಲಿ ನಾವು ಈ ತರ ಮಿಲ್ಕ್ ಪ್ರಾಡಕ್ಟ್ಸ್ ಆಗ್ಲಿ ಅಥವಾ ಮೀನು ಆಗ್ಲಿ, ಲೈಕ್ ಸೀ ಫುಡ್ ಆಗ್ಲಿ ಅಥವಾ ಮೀಟ್ ಆಗ್ಲಿ, ಇದು ತಗೊಂಡ್ರೆ ನಮ್ಮ ವೈಟಮಿನ್ ಬಿ12 ಲೆವೆಲ್ ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ. ಇದಷ್ಟೇ ಅಲ್ಲದೆ ಬೀಟ್ರೂಟ್, ಸ್ಪಿನಾಚ್ ಅಂದ್ರೆ ನಾವೇನ್ ಹೇಳ್ತೀವಿ ಮಶ್ರೂಮ್ಸ್ ಎಲ್ಲ ಇದೆಯಲ್ಲ, ಇದರಲ್ಲಿ ಕೂಡ ತುಂಬಾ ಒಳ್ಳೆ ಲೈಕ್ ಕ್ವಾಂಟಿಟಿಯಲ್ಲಿ ವಿಟಮಿನ್ ಬಿ12 ನಮಗೆ ಸಿಗುತ್ತೆ. ಬಟ್ ಅದೆಲ್ಲ ವೆರಿ ಫ್ರೀಕ್ವೆಂಟ್ ಆಗಿ ನಾವು ಇನ್ಕ್ಲೂಡ್ ಮಾಡಬೇಕು ನಮ್ಮ ಆಹಾರದಲ್ಲಿ. ರೆಗ್ಯುಲರ್ಲಿ ಇನ್ಕ್ಲೂಡ್ ಮಾಡಿದ್ರೆ ಈ ನರಗಳ ವೀಕ್ನೆಸ್, ವಿಟಮಿನ್ ಬಿ12 ಡೆಫಿಷಿಯನ್ಸಿ ಇಂದ ಬರುವಂತಹ ನರಗಳ ಇರಿಟೇಷನ್ ನ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ, ಹಾಗೂ ನರಗಳ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಆಗುತ್ತೆ. ಲಾಸ್ಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳಿದ್ರೆ ಥೈಮಿನ್ ಅಥವಾ ವಿಟಮಿನ್ ಬಿ1. ಸೊ ಇದೆಲ್ಲ ವಾಟರ್ ಸೋಲ್ಯೂಬಲ್ ವಿಟಮಿನ್. ಇದೆಷ್ಟೇ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡಿದ್ರು ಕೂಡ ಅಂದ್ರೆ ಹೈಪರ್ ವಿಟಮಿನೋಸಿಸ್ ಏನಾಗಲ್ಲ, ಹೆಚ್ಚಿಗೆ ಇರೋದು ಮೂತ್ರದಲ್ಲಿ ಎಕ್ಸ್ಕ್ರೀಟ್
ಆಕ್ಟಿವೇಟ್ ಆಗಿ ಹೋಗುತ್ತೆ. ಸೊ ಇದು ಕೂಡ ತುಂಬಾ ನಮ್ಮ ನರಗಳದ್ದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಗೆ ಬೇಕಾಗಿರುವಂತಹ ಒಂದು ವೈಟಮಿನ್. ಸೊ ನರ್ವ್ ಕಂಡಕ್ಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ವೈಟಮಿನ್ B1 ಬೇಕಾಗುತ್ತೆ. ಅದರೊಟ್ಟಿಗೆ ನರ್ವ್ ಗ್ರೋತ್ ಫ್ಯಾಕ್ಟರ್ ಅಂತ ಇದೆ, ನರಗಳದ್ದು ಹೆಲ್ತ್ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಹಾಗೂ ನರಗಳದ್ದು ರೀಜನರೇಷನ್ ಗೆ ಬೇಕಾಗಿರುವಂತಹ ಒಂದು ಫ್ಯಾಕ್ಟರ್ ಇದು. ಇದರ ಪ್ರೊಡಕ್ಷನ್ ಕೂಡ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ವೈಟಮಿನ್ ಇದು ವೈಟಮಿನ್ B1 ಅಂತದ್ದು. ಸೊ ಇದು ನಮಗೆ ಚೆನ್ನಾಗಿ ಸಿಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಇದು ಬಹಳ ಕ್ವಾಂಟಿಟಿಯಲ್ಲಿ ಬೇಡ, ನಮಗೆ ಪ್ರತಿ ದಿವಸ 1.2 ಮಿಲಿಗ್ರಾಮ್ಸ್ ಇದ್ರೆ ಸಾಕಾಗುತ್ತೆ. ಸೊ ಇದು ಚೆನ್ನಾಗಿ ಸಿಗಬೇಕು ಅಂದ್ರೆ ನಾವೇನ್ ಮಾಡಬೇಕು, ಈ ಲೈಕ್ ಪ್ರೊಸೆಸ್ಡ್ ಫುಡ್ ಗಳನ್ನ ಕಡಿಮೆ ಮಾಡಬೇಕು. ನಾವು ಧಾನ್ಯಗಳು ತುಂಬಾ ತಿಂತೀವಲ್ಲ, ಆ ಧಾನ್ಯಗಳನ್ನ ಹೋಲ್ ಲೈಕ್ ಗ್ರೇನ್ಸ್ ಆಗಿ ತಗೊಳ್ಳಿಕ್ಕೆ ಕಲಿಬೇಕು. ಅಂದ್ರೆ ನಾವೀಗ ಅನ್ನ ತಿಂತೀವಿ, ಯಾವ ಅನ್ನ ನಮಗೆಲ್ಲ ಇಷ್ಟ, ಸೋನಾ ಮಸೂರಿ ಪಾಲಿಶ್ಡ್ ರೈಸ್ ಇಷ್ಟ. ಸೊ ಅದನ್ನ ಬಿಟ್ಟು ಯಾವಾಗ ಲೈಕ್ ಅನ್ಪಾಲಿಶ್ಡ್ ರೈಸ್ ಅನ್ನ ರೆಡ್ ರೈಸ್ ತಗೊಳ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಅದರಲ್ಲಿ ತುಂಬಾ ವೈಟಮಿನ್ B1 ನಮಗೆ ಸಿಗುತ್ತೆ. ಈಗ ಆಟ ತಗೊಳ್ಳೋದಾದ್ರೂ ಕೂಡ ಮೈದಾನ ಅವಾಯ್ಡ್ ಮಾಡಿ, ಆಟ ತಗೊಳ್ಳಿ, ಹೋಲ್ ವೀಟ್ ಬ್ರೆಡ್ ತಗೊಳ್ತೀರಾ ಅಂಗಡಿಗೆ ಹೋಗಿ, ನಾವು ಆ ಮೈದಾ ಬ್ರೆಡ್ ತಗೊಳ್ಳೋದನ್ನ ಬಿಟ್ಟು ಹೋಲ್ ವೀಟ್ ಬ್ರೆಡ್ ತಗೊಳ್ಳಿ. ಸೊ ಹೋಲ್ ಗ್ರೇನ್ಸ್ ಅಲ್ಲಿ ಈ ವೈಟಮಿನ್ B1 ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಅದು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನರಗಳದ್ದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದು ಬಿಟ್ಟು ಬಹಳಷ್ಟು ಫ್ರೂಟ್ಸ್ ಗಳಲ್ಲಿ, ಬಹಳಷ್ಟು ವೆಜಿಟೇಬಲ್ಸ್ ಅಲ್ಲಿ ಕೂಡ ನಮಗೆ ವೈಟಮಿನ್ B1 ಸಿಗುತ್ತೆ. ಸೊ ನಾವು ವೈಟಮಿನ್ B1 ರಿಚ್ ಫುಡ್ ತಗೋಬೇಕು ಅಥವಾ ಥೈಮಿನ್ ರಿಚ್ ಫುಡ್ ತಗೋಬೇಕು ಅಂದ್ರೆ ನಾವು ಹೋಲ್ ವೀಟ್ ಅನ್ನ ಅಥವಾ ಹೋಲ್ ಗ್ರೇನ್ಸ್ ಅನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಕಲಿಬೇಕು. ಪಾಲಿಶ್ಡ್ ಗ್ರೇನ್ಸ್ ಗಳನ್ನ ಅವಾಯ್ಡ್ ಮಾಡಿ. ಅದರೊಟ್ಟಿಗೆ ಪೀಸ್ ಅಂದ್ರೆ ಕಾಳುಗಳು ಅಥವಾ ಬೀನ್ಸ್ ಅಲ್ಲಿ, ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿ ವೈಟಮಿನ್ B1 ಸಿಗುತ್ತೆ. ಅದು ರೆಗ್ಯುಲರ್ ತಗೊಳ್ಳೋದ್ರಿಂದ ನಮ್ಮ ಸೆಲ್ ರೀಜನರೇಷನ್ ಇಂಪ್ರೂವ್ ಆಗುತ್ತೆ. ನಾನೀಗ ಹೇಳಿದೆನಲ್ಲ, ನರ್ವ್ ಗ್ರೋತ್ ಫ್ಯಾಕ್ಟರ್ ಏನಿದೆ ಅದನ್ನ ಸಪೋರ್ಟ್ ಮಾಡುತ್ತೆ ಅದು. ಸೊ ನರಗಳ ಪ್ರಾಬ್ಲಮ್ಸ್ ಇಂದ ಹೊರಗೆ ಬರಲಿಕ್ಕೆ ಈ ವೈಟಮಿನ್ ಕೂಡ ಒನ್ ಆಫ್ ದ ಬೆಸ್ಟ್ ವೈಟಮಿನ್ ಅಂತ ನಾವು ಹೇಳ್ಬೋದು. ಸೊ ನಾನೀಗ ಹೇಳಿರುವಂತ ನ್ಯೂಟ್ರಿಯೆಂಟ್ಸ್ ಏನಿದೆ ಇದೆಲ್ಲ ನಾವು ಸಫಿಶಿಯಂಟ್ ಕ್ವಾಂಟಿಟಿಯಲ್ಲಿ ನಾವು ತಗೊಳ್ಳೇಬೇಕು. ಸೊ ನರಗಳ ಪ್ರಾಬ್ಲಮ್ ಇರೋರೆಲ್ಲ ನಾವೆಲ್ಲ ಯೂಶಲಿ ಏನ್ ಮಾಡ್ತೀವಿ, ಏನೋ ಒಂದು ನರಗಳ ಪ್ರಾಬ್ಲಮ್ ಇದೆ, ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಇದೆ ಅಥವಾ ಜೋಮ್ ಇದೆ, ನಾವು ವಿ ಆರ್ ನಾಟ್ ಪೇಷಂಟ್ ಇನಫ್, ನಾವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಯಾವ್ದಾದ್ರು ಮೆಡಿಸಿನ್ಸ್ ಅನ್ನ ತಗೊಳ್ತೀವಿ. ಮೆಡಿಸಿನ್ಸ್ ಅನ್ನ ತಗೊಂಡು ಆದಷ್ಟು ಬೇಗ ನಮಗೆ ಹೊರಗೆ ಬರಬೇಕು. ಅದರಿಂದ ಲೈಕ್ ವಿ ಡೋಂಟ್ ಹ್ಯಾವ್ ಟೈಮ್. ಸೊ ಬಟ್ ಈ ತರ ನ್ಯೂಟ್ರಿಯೆಂಟ್ಸ್ ತಗೊಂಡ್ರೆ, ಈ ತರ ಫುಡ್ ಗಳನ್ನ ನಾನೀಗ ಹೇಳಿರುವಂತಹ ಫುಡ್ ಗಳ ತಗೊಂಡ್ರೆ ಏನಾಗುತ್ತೆ, ನ್ಯಾಚುರಲಿ ನಮಗೆ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ, ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈಗಾಗಲೇ ನಾನು ಬಹಳಷ್ಟು ವಿಡಿಯೋಸ್ ಮಾಡಿದ್ದೇನೆ, ಸೊಂಟ ನೋವಿದ್ದವರು ಅಥವಾ ಡಿಸ್ಕಿನ ಸಮಸ್ಯೆ ಇರೋರು ಯಾವ ತರ ಆಹಾರ ತಗೋಬೇಕು ಅಂತ. ಸೊ ಅದರಲ್ಲೆಲ್ಲ ನಾನು ಹೇಳಿದ್ದೇನೆ, ಈ ವೆಜಿಟೇಬಲ್ಸ್ ಅನ್ನ ಇನ್ಕ್ಲೂಡ್ ಮಾಡಿ, ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದ್ರೆ ನರಗಳ ದೌರ್ಬಲ್ಯ ಕಡಿಮೆ ಆಗುತ್ತೆ, ನರಗಳ ಶಕ್ತಿ ಇಂಪ್ರೂವ್ ಆಗುತ್ತೆ. ಈವನ್ ಸೆಕ್ಷುವಲ್ ವೀಕ್ನೆಸ್ ಕೂಡ ಈ ನಾನು ಹೇಳಿರುವಂತಹ ನ್ಯೂಟ್ರಿಯೆಂಟ್ಸ್ ಇರುವಂತಹ ಆಹಾರ ತಗೊಂಡ್ರೆ ಅದು ಕೂಡ ಸರಿಯಾಗುತ್ತೆ. ಅಂಡ್ ಕೆಲವರು ತುಂಬಾ ಲೈಕ್ ಮೂಡ್ ಸ್ವಿಂಗ್ಸ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಏನು ಮಾಡ್ಲಿಕ್ಕೆ ಇಷ್ಟ ಇರಲ್ಲ, ಅವರೆಲ್ಲ ಹೇಳ್ತಾರೆ ನನಗೆ ತುಂಬಾ ಸುಸ್ತಾಗುತ್ತೆ ಇದೇ ಹೇಳ್ತಾ ಇರ್ತಾರೆ. ಸೊ ಈ ಸುಸ್ತು ಕೂಡ ಇದರಿಂದ, ಈ ಡೆಫಿಷಿಯನ್ಸಿಂದಾನೇ ಆಗ್ಲಿಕ್ಕೆ ಸಾಧ್ಯ. ಸೊ ಈ ಆಹಾರಗಳನ್ನ, ಈ ನ್ಯೂಟ್ರಿಯೆಂಟ್ಸ್ ನಿಮ್ಮ ದಿವಸ ಇರುವಂತಹ ಆಹಾರಗಳಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ನಿಮ್ ನರ್ವ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮೂಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಿಮ್ಮ ವರ್ಕ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ ಹಾಗೂ ನರಗಳ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.